Hi, this is Satish, working as assistant professor in JFGCW Pavada. In this session, we are going to discuss about meaning and definition of life insurance. This concept is taken from Life Insurance and General Insurance chapter. Now we will discuss introduction of life insurance. Life insurance is a financial cover for a contingency or risk linked with human life, such as loss of life by death, disability, accident, etc. Life insurance means life insurance is all about securing you and your family financially. Life insurance is a financial cover for a contingency. Contingency means a future event or circumstances which is possible but cannot be predicted with certainty. ಅಂದರೆ ಮುಂದೆ ಆಗುವಂಥ ಈವೆಂಟ್ಸು ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ, ಹಿಂಗೆ ಆಗುತ್ತೆ ಅಂತೇಳಿ. ಸೊ ಲೈಫ್ ಇನ್ಶೂರೆನ್ಸ್ ಈಸ್ ಎ ಫೈನಾನ್ಷಿಯಲ್ ಕವರ್ ಫಾರ್ ಎ ಫ್ಯೂಚರ್ ಈವೆಂಟ್ ವಿಚ್ ಕೆನಾಟ್ ಬಿ ಪ್ರಿಡಿಕ್ಟೆಡ್ ವಿತ್ ಸರ್ಟೈನಿಟಿ. ಅಂದರೆ ಮುಂದೆ ಊಹಿಸೋಕ್ಕೆ ಆಗದೇ ಇರೋಂಥ ಇನ್ಸಿಡೆಂಟಿಂದ ಏನಾದರೂ ಲಾಸ್ ಆಯ್ತಪ್ಪ ಅಂತಂದರೆ ಅಂಥ ಲಾಸಸ್ಗೆ ಫೈನಾನ್ಷಿಯಲ್ ಕವರೇಜ್ ಕೊಡೋಂಥ ಪ್ರೋಸೆಸ್ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಲೈಫ್ ಇನ್ಶೂರೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಲೈಫ್ ಇನ್ಶೂರೆನ್ಸ್ ಈಸ್ ಎ ಫೈನಾನ್ಷಿಯಲ್ ಕವರ್ ಫಾರ್ ಎ ಕಾಂಟಿಂಜೆನ್ಸಿ ಆರ್ ರಿಸ್ಕ್ linked with human life. So it gives financial protection and risk linked with human life, such as loss of life by death, disability, accident, etc. ಅದು ಲಾಸ್ ಆಫ್ ಲೈಫ್ ಆಗಿರ್ಬೋದು, ಡಿಸಬಿಲಿಟಿ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು. ಇವುಗಳಿಗೆ ಏನು ಫೈನಾನ್ಷಿಯಲ್ ಕವರೇಜ್ ಕೊಡುತ್ತೋ ಅದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಲೈಫ್ ಇನ್ಶೂರೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. This risk to human life is due to natural factors or causes related to various types of accidents. ಅಂದರೆ ಒಂದು ಪರ್ಟಿಕ್ಯುಲರ್ ರಿಸ್ಕ್ ಅಂತ ನಾವು ಏನು ಕನ್ಸಿಡರ್ ಮಾಡ್ತೀವಿ, ರಿಸ್ಕ್ ಟು ಹ್ಯೂಮನ್ ಲೈಫ್ ಈಸ್ ಡ್ಯೂ ಟು ನ್ಯಾಚುರಲ್ ಫ್ಯಾಕ್ಟರ್ಸ್ ಆರ್ ಕಾಸಸ್. ಹ್ಯೂಮನ್ ಲೈಫ್ಗೆ ಏನು ರಿಸ್ಕ್ ಬರುತ್ತೋ ಆ ರಿಸ್ಕ್ ಯಾವುದರಿಂದ ಬರುತ್ತೆ ಅಂತಂದರೆ ಡ್ಯೂ ಟು ನ್ಯಾಚುರಲ್ ಫ್ಯಾಕ್ಟರ್ಸ್ ಆರ್ ಕಾಸಸ್ ರಿಲೇಟೆಡ್ ಟು ವೇರಿಯಸ್ ಟೈಪ್ಸ್ ಆಫ್ ಆಕ್ಸಿಡೆಂಟ್ಸ್. When human life is lost or person is disabled permanently or temporarily, there is a loss of income to the entire household. In case ಏನಾದರೂ ಡ್ಯಾಮೇಜಸ್ಸು ಅಥವಾ ಆಕ್ಸಿಡೆಂಟ್ಸ್ ಆಯ್ತಪ್ಪ ಅಂತಂದರೆ ಯಾವುದಕ್ಕೆ ಅಂತಾರೆ ಹ್ಯೂಮನ್ ಲೈಫ್ಗೆ. ವೆನ್ ಹ್ಯೂಮನ್ ಲೈಫ್ ಈಸ್ ಲಾಸ್ಟ್ ಆರ್ ಪರ್ಸನ್ ಈಸ್ ಡಿಸೇಬಲ್ಡ್ ಪರ್ಮನೆಂಟ್ಲಿ, ಆಕ್ಸಿಡೆಂಟಿಂದ ಪರ್ಮನೆಂಟಾಗಿ ಡಿಸೇಬಲ್ ಆಗ್ಬೋದು ಅಥವಾ ಟೆಂಪರರಿ ಆಗ್ಬೋದು, ದೇರ್ ಈಸ್ ಅ ಲಾಸ್ ಆಫ್ ಇನ್ಕಮ್ ಟು ದ ಎಂಟೈರ್ ಹೌಸ್ ಹೋಲ್ಡ್. ಅದಕ್ಕೆ ಇಲ್ಲಿ ಇನ್ಸೂರೆನ್ಸ್ ಏನು ಕನ್ಸಿಡರ್ ಮಾಡ್ತಾರೆ ಅಂದರೆ ಲೈಫ್ ಇನ್ಸೂರೆನ್ಸ್ ಈಸ್ ಆಲ್ ಅಬೌಟ್ ಸೆಕ್ಯೂರಿಂಗ್ ಯು, ನಿಮಗೂ ಸೆಕ್ಯೂರಿಟಿ ಕೊಡುತ್ತೆ ಆ್ಯಂಡ್ ಆಲ್ಸೋ ಯುವರ್ ಫ್ಯಾಮಿಲಿ ಫೈನಾನ್ಷಿಯಲಿ, ನಿಮ್ಮ ಫ್ಯಾಮಿಲಿಗೂ ಕೂಡ ಫೈನಾನ್ಷಿಯಲಿ ಪ್ರೊಟೆಕ್ಷನ್ ಕೊಡುತ್ತೆ. ವೆನ್ ಹ್ಯೂಮನ್ ಲೈಫ್ ಈಸ್ ಲಾಸ್ಟ್ ಆರ್ ಎ ಪರ್ಸನ್ ಈಸ್ ಡಿಸೇಬಲ್ಡ್ ಪರ್ಮನೆಂಟ್ಲಿ ಆರ್ ಟೆಂಪರಲಿ, ದೇರ್ ಈಸ್ ಅ ಲಾಸ್ ಆಫ್ ಇನ್ಕಮ್ ಟು ದ ಎಂಟೈರ್ ಹೌಸ್ ಹೋಲ್ಡ್. ಅಟ್ ದಿಸ್ ಸಿಚುವೇಶನ್ life insurance gives protection to you and your family financially. ಫೈನಾನ್ಷಿಯಲಿ ಏನಾಗುತ್ತೆ ಅಂದರೆ ಅದು ಪ್ರೊಟೆಕ್ಷನ್ಸ್ ಕೊಡುತ್ತೆ. ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್ ಪ್ರೊವೈಡ್ ಕಾಂಪನ್ಸೇಷನ್ ಫಾರ್ ಸಚ್ ಲಾಸ್ ಬೈ ಪ್ರೊವೈಡಿಂಗ್ ಫಾರ್ ಪೇಮೆಂಟ್ ಆಫ್ ಡೆಫಿನೆಟ್ ಅಮೌಂಟ್ ಆಫ್ ಮನಿ ಟು ಬಿ ಪೇಡ್ ಬೈ ದ ಇನ್ಶೂರರ್ ಇನ್ ದ ಈವೆಂಟ್ ದ ಇನ್ಶೂರ್ಡ್ ಡೈಸ್ ಆರ್ ಈಸ್ ಡಿಸೇಬಲ್ಡ್ ಪರ್ಮನೆಂಟ್ಲಿ ಆರ್ ಟೆಂಪರಲಿ ಡ್ಯೂರಿಂಗ್ ದ ಟರ್ಮ್ ಆಫ್ ದ ಪಾಲಿಸಿ. ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್ ಪ್ರೊವೈಡ್ ಕಾಂಪನ್ಸೇಷನ್. ಲೈಫ್ ಇನ್ಶೂರೆನ್ಸ್ ಪಾಲಿಸೀಸು ಕಾಂಪನ್ಸೇಷನ್ನ ಪ್ರೊವೈಡ್ ಮಾಡುತ್ತೆ ಫಾರ್ ಸಚ್ ಲಾಸಸ್ ಬೈ ಪ್ರೊವೈಡಿಂಗ್ ಫಾರ್ ಪೇಮೆಂಟ್ ಆಫ್ ಎ ಡೆಫಿನೆಟ್ ಅಮೌಂಟ್ ಆಫ್ ಮನಿ ಟು ಬಿ ಪೇಡ್ ಬೈ ದ ಇನ್ಶೂರರ್. ಇಲ್ಲಿ ಕಾಂಪನ್ಸೇಷನ್ನು ಏನು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಅಂದರೆ ಲೈಫ್ ಇನ್ಶೂರೆನ್ಸ್ ಕಂಪ್ನೀಸ್ ಪೇ ಮಾಡುತ್ತೋ ಅದು ಯಾವ್ದ್ರ ಮುಖಾಂತರ ಪೇ ಮಾಡುತ್ತೆ ಅಂತಂದರೆ ಫಸ್ಟು ದ ಕಲೆಕ್ಟ್ ಪ್ರೀಮಿಯಮ್ ಅಮೌಂಟ್ ಫ್ರಮ್ ಇನ್ಶೂರ್ಡ್ ಪರ್ಸನ್. ಇನ್ಶೂರ್ಡ್ ಪರ್ಸನ್ನಿಂದ ಅದೇನು ಮಾಡುತ್ತೆ, ಪ್ರೀಮಿಯಮ್ ಅಮೌಂಟ್ ಕಲೆಕ್ಟ್ ಮಾಡುತ್ತೆ. ಇನ್ ರಿಟರ್ನ್ ಇನ್ಶೂರೆನ್ಸ್ ಕಂಪನಿ ಪೇಸ್ ಕಾಂಪನ್ಸೇಷನ್ ಅಟ್ ದ ಟೈಮ್ ಆಫ್ ಲಾಸ್ ಆರ್ ಡ್ಯಾಮೇಜಸ್. ಲಾಸು ಅಥವಾ ಡ್ಯಾಮೇಜಸ್ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಅದು ಅಮೌಂಟ್ನ ಅಥವಾ ಕಾಂಪನ್ಸೇಷನ್ನ ಪೇ ಮಾಡುತ್ತೆ. Life insurance policies provide compensation for such loss by providing for definite
amount of money to be paid by the insurer in the event the insured dies or is disabled permanently or temporarily during the term of the policy. ಪಾಲಿಸಿ ಟರ್ಮಲ್ಲಿ ಏನಾದರೂ ಆಕ್ಸಿಡೆಂಟಿಂದ ಅವನು ಡಿಸೇಬಲ್ ಆಗ್ಬೋದು, ಪರ್ಮನೆಂಟ್ ಆಗ್ಬೋದು, ಟೆಂಪರರಿ ಆಗ್ಬೋದು, ಅಥವಾ ಡೆತ್ ಕೂಡ ಆಗ್ಬೋದು. ಸೊ ಅಂಥ ಸಿಚುವೇಶನ್ಸಲ್ಲಿ ಇನ್ಸೂರೆನ್ಸ್ ಕಂಪ್ನಿ ಅನ್ನೋದು ಏನು ಮಾಡುತ್ತೆ ಅಂತಂದರೆ ಕಾಂಪನ್ಸೇಷನ್ನು ಪೇ ಮಾಡುತ್ತೆ. ಯಾರಿಗಪ್ಪ ಅಂದರೆ ಟು ದ ಇನ್ಶೂರ್ಡ್ ಪಾರ್ಟಿ. ಇನ್ಶೂರ್ಡ್ ಪಾರ್ಟಿಗೆ ಕಾಂಪನ್ಸೇಷನ್ನು ಪೇ ಮಾಡುತ್ತೆ. ನೆಕ್ಸ್ಟು ಮೀನಿಂಗ್ ಆಫ್ ಇನ್ಸೂರೆನ್ಸ್, ಮೀನಿಂಗ್ ಆಫ್ ಲೈಫ್ ಇನ್ಸೂರೆನ್ಸ್. ಲೈಫ್ ಇನ್ಸೂರೆನ್ಸ್ is a contract between an insurance policy holder and an insurance company. It is a contract between two parties, that is insurance company and insurance policy holder. So it is a legal contract between two parties where we consider insurance company and insurance policy holder, where the insurer promises to pay a sum of money in exchange for a premium upon the death of an insured person or after a set up period. In this contract, insurer promises means insurer gives guarantee to insured person, where the insurer promises to pay a sum of money in exchange for a premium. ಏನು ಇನ್ಶೂರ್ಡ್ ಪರ್ಸನ್ನು ಪ್ರೀಮಿಯಂ ಪೇ ಮಾಡ್ತಾನೆ, ಆ ಪ್ರೀಮಿಯಮ್ಗೆ ಎಕ್ಸ್ಚೇಂಜ್ ಆಗಿ ಅವನೇನು ಮಾಡ್ತಾನೆ ಅಂತಂದರೆ ಕಾಂಪನ್ಸೇಷನ್ ಪೇ ಮಾಡ್ತಾನೆ. ಯಾವಾಗಪ್ಪ ಅಂತಂದರೆ ಆನ್ ದ ಡೆತ್ ಆಫ್ ಅನ್ ಇನ್ಶೂರ್ಡ್ ಪರ್ಸನ್ ಆರ್ ಆಫ್ಟರ್ ಎ ಸೆಟ್ ಆಫ್ ಪೀರಿಯಡ್. ಪಾಲಿಸಿ ಮೆಚ್ಯೂರಿಟಿ ಆದಾಗ, ಅಂದರೆ ಏನೋ ಒಂದು ಟರ್ಮ್ ಇರುತ್ತೆ ಪಾಲಿಸಿ ಟರ್ಮ್, ಆ ಟರ್ಮ್ ಕಂಪ್ಲೀಟ್ ಆದಾಗ, ಅಥವಾ ಇನ್ಶೂರ್ಡ್ ಪರ್ಸನ್ನು ಡೆತ್ ಆದಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕಂಪನಿ ಪೇ ಕಾಂಪನ್ಸೇಷನ್ ಟು ಇನ್ಶೂರ್ಡ್ ಪರ್ಸನ್. ಇನ್ಶೂರ್ಡ್ ಪರ್ಸನ್ಗೆ ಏನು ಮಾಡ್ತಾರೆ ಅಂದರೆ ಕಾಂಪನ್ಸೇಷನ್ನ ಪೇ ಮಾಡ್ತಾರೆ. ಸೊ ಲೈಫ್ ಇನ್ಶೂರೆನ್ಸ್ ಈಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ ಟೂ ಪಾರ್ಟೀಸ್, ದಟ್ ಈಸ್ ಇನ್ಶೂರೆನ್ಸ್ ಕಂಪನಿ ಆ್ಯಂಡ್ ಇನ್ಶೂರೆನ್ಸ್ ಪಾಲಿಸಿ ಹೋಲ್ಡರ್. ಇನ್ ದಿಸ್ ಅಗ್ರಿಮೆಂಟ್ ದ ಇನ್ಶೂರರ್ ಪ್ರಾಮಿಸಸ್ ಟು ಪೇ a sum of money. A sum of money means compensation in exchange for a premium upon the death of an insured person or after a set of period. ಏನು ಇವರಿಬ್ಬರ ನಡುವೆ ಕಾಂಟ್ರಾಕ್ಟ್ ಆಗಿರುತ್ತೆ, ಇನ್ಶೂರೆನ್ಸ್ ಕಂಪ್ನಿ ಮತ್ತು ಇನ್ಶೂರ್ಡ್ ಪರ್ಸನ್ ನಡುವೆ ಕಾಂಟ್ರಾಕ್ಟ್ ಆಗಿರುತ್ತೆ. ಆ ಕಾಂಟ್ರಾಕ್ಟ್ ಪ್ರಕಾರ ಇನ್ಶೂರರ್ ಆರ್ ಇನ್ಶೂರೆನ್ಸ್ ಕಂಪನಿ ಗಿವ್ಸ್ ಗ್ಯಾರಂಟಿ ಆರ್ ಪ್ರಾಮಿಸಸ್ ಟು ಪೇ ಕಾಂಪನ್ಸೇಷನ್ ಅಟ್ ದ ಟೈಮ್ ಆಫ್ ಡೆತ್ ಆರ್ ಆಫ್ಟರ್ ಎ ಸೆಟ್ ಅಪ್ ಪೀರಿಯಡ್. ಡೆತ್ ಆಗ್ಬೋದು ಅಥವಾ ಆಫ್ಟರ್ ಎ ಸೆಟ್ ಅಪ್ ಪೀರಿಯಡ್ ಅಂತಂದರೆ ಪಾಲಿಸಿ ಮೆಚ್ಯೂರ್ ಆದಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕಂಪ್ನಿ ಏನು ಮಾಡುತ್ತೆ ಅಂದರೆ ಕಾಂಪನ್ಸೇಷನ್ ಪೇ ಮಾಡೋದಕ್ಕೆ ಪ್ರಾಮಿಸ್ ಮಾಡಿರುತ್ತೆ. ಇನ್ ಲೀಗಲ್ ಟರ್ಮ್ಸ್, ಲೈಫ್ ಇನ್ಶೂರೆನ್ಸ್ ಇಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಆನ್ ಇನ್ಶೂರೆನ್ಸ್ ಪಾಲಿಸಿ ಹೋಲ್ಡರ್ ಆ್ಯಂಡ್ ಆನ್ ಇನ್ಶೂರೆನ್ಸ್ ಕಂಪನಿ. ಇನ್ಶೂರೆನ್ಸ್ ಕಂಪ್ನಿ ಮೀನ್ಸ್ ಇನ್ಶೂರರ್, ಪಾಲಿಸಿ ಹೋಲ್ಡರ್ ಮೀನ್ಸ್ ಇನ್ಶೂರ್ಡ್. Under this contract, the insurer promises to pay a pre-decided sum of money. A pre-decided sum of money ಅಂತಂದ್ರೆ sum assured, also known as sum assured or cover amount. Pre-decided sum ಅಂತಂದರೆ ಆಲ್ರೆಡಿ ಅವರು ಎಷ್ಟು ಅಮೌಂಟ್ಗೆ ಪಾಲಿಸಿ ಮಾಡಿಸಿರ್ತಾರೆ, ಸಮ್ ಅಶ್ಯೂರ್ಡ್ ಅಷ್ಟು ಅಮೌಂಟು ಅವ್ರೇನು ಮಾಡ್ತಾರೆ ಅಂತಂದರೆ ಇಷ್ಟು ಅಮೌಂಟ್ ನಾವು ಪೇ ಮಾಡ್ತೀವಿ ಅಂತ ಒಂದು ಪ್ರಾಮಿಸ್ ಮಾಡಿರ್ತಾರೆ. ಅವರು ಪಾಲಿಸಿ ಹೋಲ್ಡರ್ ಎಷ್ಟಿಗೆ ಸಮ್ ಅಶ್ಯೂರ್ಡ್ ಮಾಡಿಸಿರ್ತಾರೋ ಅಥವಾ ಆ ಪಾಲಿಸಿಯ ಅಮೌಂಟ್ ಏನಿರುತ್ತೋ ಆ ಅಮೌಂಟನ್ನ ಅವ್ರೇನು ಮಾಡ್ತಾರೆ ಅಂತಂದರೆ ಆಫ್ಟರ್ ಎ ಸರ್ಟನ್ ಪೀರಿಯಡು ಅಥವಾ ಡೆತ್ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಇನ್ಶೂರೆನ್ಸ್ ಕಂಪನಿ ಪೇ ಮಾಡುತ್ತೆ. ಸೊ ಇನ್ ಲೀಗಲ್ ಟರ್ಮ್ಸ್, ಲೈಫ್ ಇನ್ಶೂರೆನ್ಸ್ ಇಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ ಆನ್ ಇನ್ಶೂರೆನ್ಸ್ ಪಾಲಿಸಿ ಹೋಲ್ಡರ್, that is called insured, and an insurance company, that is called insurer. Under this contract, the insurer promises to pay a pre-decided sum of money. Pre-decided sum of money means it is also known as sum assured or cover amount upon the death of the insured person or after a certain period. Next, definition. Dictionary definition.
Life insurance is a financial product that pays you or your dependents, dependent means your family members, your dependents, a sum of money either after a set up period or upon your death as the case may be. ಇದು ಆಲ್ರೆಡಿ ಇಂಟ್ರೊಡಕ್ಷನಲ್ಲಿ ನಾವು ಇದನ್ನ ಡಿಸ್ಕಸ್ ಮಾಡಿರೋದು, ಮೀನಿಂಗಲ್ಲಿ ಕೂಡ ಇದೇ ಡಿಸ್ಕಸ್ ಮಾಡಿರೋದು. ಡಿಕ್ಷನರಿ, ಅಕಾರ್ಡಿಂಗ್ ಟು ಡಿಕ್ಷನರಿ, ಲೈಫ್ ಇನ್ಶೂರೆನ್ಸ್ ಈಸ್ ಅ ಫೈನಾನ್ಷಿಯಲ್ ಪ್ರಾಡಕ್ಟ್. Life insurance is a financial product that pays you or your dependents means your family members, a sum of money either after a set up period means after maturity of policy. ಪಾಲಿಸಿ ಮೆಚುರಿಟಿ ಆದಮೇಲೆ ಸರ್ಟೈನ್ ಪೀರಿಯಡ್ ಅಂತಂದರೆ ಪಾಲಿಸಿಗೆ ಒಂದು ಟರ್ಮ್ ಇರುತ್ತೆ, ಆ ಟರ್ಮ್ ಕಂಪ್ಲೀಟ್ ಆದಮೇಲೆ ಆರ್ ಅಪಾನ್ ಯುವರ್ ಡೆತ್ ಆ್ಯಸ್ ದ ಕೇಸ್ ಮೇ ಬಿ, ಡೆತ್ ಆದಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಮೆಚುರಿಟಿ ಆದಂಥ ಸಂದರ್ಭದಲ್ಲಾಗಿರ್ಬೋದು, ಏನು ಮಾಡ್ತಾರೆ ಅಂತಂದರೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ನ ಅವರು ಪೇ ಮಾಡ್ತಾರೆ. ಲೈಫ್ ಇನ್ಶೂರೆನ್ಸ್ ಆ್ಯಸ್ ಎ ಬ್ಯಾಕಪ್ ಪ್ಲ್ಯಾನ್ ಫಾರ್ ಲೈಫ್. ಲೈಫ್ ಇನ್ಶೂರೆನ್ಸ್ ಇನ್ ಇಟ್ಸ್ simplest form means being prepared financially. Come what may, it ensures that your family and you receive financial support in case you are not able to bring in the much needed income yourself, maybe due to an accident, a retirement, or untimely demise. Life insurance as a backup plan for life. ಲೈಫ್ಗೆ ಇದು ಬ್ಯಾಕಪ್ ಪ್ಲ್ಯಾನ್ ಇದ್ದಂಗೆ ಲೈಫ್ ಇನ್ಶೂರೆನ್ಸ್ ಅನ್ನೋದು. ಯಾಕೆಂತಂದ್ರೆ ಲೈಫ್ ಇನ್ಶೂರೆನ್ಸ್ ಇನ್ ಇಟ್ಸ್ ಸಿಂಪ್ಲೆಸ್ಟ್ ಫಾರಮ್ ಮೀನ್ಸ್ ಬೀಯಿಂಗ್ ಪ್ರಿಪೇರ್ಡ್ ಫೈನಾನ್ಷಿಯಲಿ. ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಬೀಯಿಂಗ್ ಪ್ರಿಪೇರ್ಡ್ ಫೈನಾನ್ಷಿಯಲಿ ಕಮ್ ವಾಟ್ ಮೇ, ಏನು ಬರುತ್ತೋ ಲೈಫಲ್ಲಿ ಮುಂದೆ ಗೊತ್ತಿಲ್ಲ, ಅದಕ್ಕೆ ಫೈನಾನ್ಷಿಯಲಿ ಪ್ರೊಟೆಕ್ಷನ್ಸ್ ಕೊಡೋದಕ್ಕೆ ಒಂದು ಬ್ಯಾಕಪ್ ಪ್ಲ್ಯಾನ್ ಇದು ಯಾವುದು ಲೈಫ್ ಇನ್ಶೂರೆನ್ಸ್ ಅನ್ನೋದು. It ensures that your family and you receive financial support in case you are not able to bring in the much needed income yourself. ಅಂದರೆ ಲೈಫ್ ಇನ್ಶೂರೆನ್ಸ್ ಏನು ಮಾಡುತ್ತೆ ಅಂತಂದರೆ ಇಟ್ ಎನ್ಶೂರ್ಸ್ ದಟ್ ಯುವರ್ ಫ್ಯಾಮಿಲಿ ಆ್ಯಂಡ್ ಯು ರಿಸೀವ್ ಫೈನಾನ್ಷಿಯಲ್ ಸಪೋರ್ಟ್. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ನೀವೇ ಆಗಿರ್ಬೋದು, ಫೈನಾನ್ಷಿಯಲ್ ಸಪೋರ್ಟ್ನ ರಿಸೀವ್ ಮಾಡ್ಕೋತೀರ. ಯಾವಾಗಪ್ಪ ಅಂತಂದರೆ ಇನ್ ಕೇಸ್ ಯು ಆರ್ ನಾಟ್ ಏಬಲ್ ಟು ಬ್ರಿಂಗ್ ಇನ್ ದ ಮಚ್ ನೀಡೆಡ್ ಇನ್ಕಮ್ ಯುವರ್ ಸೆಲ್ಫ್. ಅಂದರೆ ಅದು ಯಾವಾಗ ಅಂತಂದರೆ ಮೇ ಬಿ ಡ್ಯೂ ಟು ಅನ್ ಆಕ್ಸಿಡೆಂಟ್, ಇನ್ ರಿಟೈರ್ಮೆಂಟ್ ಆರ್ ಅನ್ಟೈಮ್ಲಿ ಡಿಮೈಸ್. ಈ ಟೈಮಲ್ಲಿ ಅದೇನು ಮಾಡುತ್ತೆ ಅಂದರೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡುತ್ತೆ. ಯಾರಿಗೆ ಅಂತಂದರೆ ಪಾಲಿಸಿ ಹೋಲ್ಡರ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ. ನೆಕ್ಸ್ಟ್, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಈಸ್ ದ ಅಮೌಂಟ್ ಆಫ್ ಮನಿ ಯು ಪೇ ಯುವರ್ ಲೈಫ್ ಇನ್ಶೂರೆನ್ಸ್. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಈಸ್ ದ ಅಮೌಂಟ್ ಆಫ್ ಮನಿ ಯು ಪೇ ಯುವರ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಇನ್ ಎಕ್ಸ್ಚೇಂಜ್ ಫಾರ್ ಯುವರ್ ಕವರೇಜ್. ಸೊ ಇಫ್ ಯು ಟೇಕ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮೀನ್ಸ್ ಯು ಹ್ಯಾವ್ ಟು ಪೇ regularly to insurance company. Regularly means periodical payment, that is monthly or quarterly or half yearly or annually. You have to pay premium amount to insurance company. ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ ಯಾವುದಾದ್ರು ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡಿದ್ದೀರ ಅಂತಂದರೆ ರೆಗ್ಯುಲರ್ ಆಗಿ ಅಥವಾ ಏನೊಂದು ಪೀರಿಯಡ್ ಇರುತ್ತೋ ಆ ಟೈಮ್ ಲಿಮಿಟ್ ಏನಿರುತ್ತೆ ಆ ಟೈಮ್ ಲಿಮಿಟ್ ಪ್ರಕಾರ ನೀವೇನು ಮಾಡ್ಬೇಕಾಗುತ್ತೆ ಅಂತಂದರೆ ಪ್ರೀಮಿಯಮ್ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಮಂತ್ಲಿನೋ ಕ್ವಾರ್ಟರ್ಲಿನೋ ಅಥವಾ ಏನು ಹಾಫ್ ಇಯರ್ಲಿನೋ ಇಲ್ಲ ಅಂತಂದರೆ ಇಯರ್ಲಿನೋ ಏನು ನಿಮ್ಮ ಪಾಲಿಸಿ ಇನ್ಶೂರೆನ್ಸ್ ಪಾಲಿಸಿ ಅಗ್ರಿಮೆಂಟ್ ಇರುತ್ತೋ ಅಗ್ರಿಮೆಂಟ್ ಪ್ರಕಾರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಯಾವ ಟು ಪೇ ಪ್ರೀಮಿಯಮ್ ಅಮೌಂಟು ಇನ್ಶೂರೆನ್ಸ್ ಕಂಪನಿ. ಸೊ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಇಸ್ ದ ಅಮೌಂಟ್ ಆಫ್ ಮನಿ ಯು ಪೇ ಯುವರ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಇನ್ ಎಕ್ಸ್ಚೇಂಜ್ ಫಾರ್ ಯುವರ್ ಕವರೇಜ್. Life insurance premium can either be a regular, monthly, annual payment or a one-time payment as the case may be. It is depends on your policy agreement. ನಿಮ್ಮ ಪಾಲಿಸಿ ಅಗ್ರಿಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. The payout, it means
ಡೆತ್ ಬೆನಿಫಿಟ್. ಪೇಔಟ್ ಮೀನ್ಸ್ ಕಾಂಪನ್ಸೇಷನ್. ನೀವೇನು ಪ್ರೀಮಿಯಮ್ ಪೇ ಮಾಡ್ತೀರಾ ಆ ಪ್ರೀಮಿಯಮ್ಗೆ ಔಟ್ಕಮ್ ಅಂದರೆ ಏನು ಬರುತ್ತೆ ಲಾಸ್ಟಲ್ಲಿ, ದ ಪೇ ಔಟ್ ಕಾಲ್ ದ ಡೆತ್ ಬೆನಿಫಿಟ್ ಇಸ್ ದ ಅಮೌಂಟ್ ಆಫ್ ಮನಿ ದ ಲೈಫ್ ಇನ್ಶೂರೆನ್ಸ್ ಕಂಪನಿ ವುಡ್ ಪೇ ಯುವರ್ ಬೆನಿಫಿಷಿಯರೀಸ್ ಇಫ್ ಯು ಡೈಡ್ ಅನ್ಎಕ್ಸ್ಪೆಕ್ಟೆಡ್ಲಿ ಡ್ಯೂರಿಂಗ್ ದ ಟರ್ಮ್ ಪೀರಿಯಡ್. ಪಾಲಿಸಿದ ಟರ್ಮ್ ಪೀರಿಯಡ್ ಮುಗ್ದಿರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆಯಿತು ಅಂತ ಇಟ್ಕೊಳ್ಳಿ, ಆ ಪಾಲಿಸಿ ಹೋಲ್ಡರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಯಾರಿದ್ದಾರೋ ಆ ಫ್ಯಾಮಿಲಿ ಮೆಂಬರ್ಸ್ಗೆ ಏನು ಮಾಡ್ತಾರೆ ಅಂತಂದರೆ, ಆ ಪ್ರೀಮಿಯಮ್ ನೀವು ಏನು ಮಾಡಿರ್ತೀರೋ ಅದರ ಬೆನಿಫಿಟ್ಸ್ ಎಲ್ಲ ಏನು ಪಾಲಿಸಿ ಅಗ್ರಿಮೆಂಟ್ ಪ್ರಕಾರ ಅದರ ಬೆನಿಫಿಟ್ಸ್ ಏನಿದೆ ಕಂಪ್ಲೀಟ್ ಬೆನಿಫಿಟ್ಸು ಆ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ಡಿಪೆಂಡೆಂಟ್ಸ್ಗೆ ಇನ್ಸೂರೆನ್ಸ್ ಕಂಪನಿ ಪೇ ಮಾಡುತ್ತೆ. ಸೊ ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಮ್ ಅಂತಂದರೆ, ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಮ್ ಇಸ್ ಅಮೌಂಟ್ ಆಫ್ ಮನಿ ಯು ಪೇ ಯುವರ್ ಲೈಫ್ ಇನ್ಸೂರೆನ್ಸ್ ಕಂಪನಿ ಇನ್ ಎಕ್ಸ್ಚೇಂಜ್ ಫಾರ್ ಯುವರ್ ಕವರೇಜ್. Life insurance premium can either be a regular monthly, annual payment or a one-time payment as the case may be. It depends on policy agreement between insurance company and policyholder. The payout means outcome. The payout called a death benefit is the amount of money the life insurance company would pay your beneficiaries. Your beneficiaries means policyholder or family members of policyholder if you died unexpectedly during the term period. In case term ಮುಗಿತಪ್ಪ ಅಂತಂದರೆ ಬೆನಿಫಿಷರಿ ಈಸ್ ಪಾಲಿಸಿಹೋಲ್ಡರ್. ಸಪೋಸ್ ಪಾಲಿಸಿಹೋಲ್ಡರ್ ಡೈಡ್ ಅನ್ಎಕ್ಸ್ಪೆಕ್ಟೆಡ್ಲಿ, benefits of policy received by dependents or family members of policy holder. ಇನ್ ಕೇಸು ಡೆತ್ ಆಗಿಲ್ಲ ಅಂತಂದರೆ ಪಾಲಿಸಿ ಹೋಲ್ಡರ್ ರಿಸೀವ್ ಮಾಡ್ಕೊತಾನೆ. ಡೆತ್ ಆಯ್ತಪ್ಪ ಅಂತಂದರೆ ಆ ಪಾಲಿಸಿ ಹೋಲ್ಡರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಯಾರು ಇರ್ತಾರೋ ಅವರು ಆ ಅಮೌಂಟ್ನ ಕಾಂಪನ್ಸೇಷನ್ ಅಮೌಂಟ್ನ ರಿಸೀವ್ ಮಾಡ್ಕೊತಾರೆ. ಇದು ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಮ್. ಈ ಸೆಷನ್ಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇನಪ್ಪ ಅಂತಂದರೆ ಲೈಫ್ ಇನ್ಸೂರೆನ್ಸು, ಇಂಟ್ರಡಕ್ಷನ್ ಪಾರ್ಟ್ ಆಫ್ ಲೈಫ್ ಇನ್ಸೂರೆನ್ಸು, ಮೀನಿಂಗ್ ಆಫ್ ಲೈಫ್ ಇನ್ಸೂರೆನ್ಸು, ಡೆಫಿನೇಷನ್ಸು ಮತ್ತು ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಮ್ ಅಂದರೆ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ರೆಫರೆನ್ಸಸ್ ಬೇಕು ಅಂತಂದರೆ ಈ ಬುಕ್ಸು ಮತ್ತು ವೆಬ್ಸೈಟು ವಿಸಿಟ್ ಮಾಡ್ಬೋದು.